ನಾನು ಆಫೀಸಿಗೆ ಬರ್ದಿರೋದಕ್ಕೆ ಕಾರಣ ನಿಮ್ಮ ಅಮ್ಮ. ಅಮೂಲ್ಯ, ಅಮ್ಮನ ಬಗ್ಗೆ ಈಗ ಹಗುರವಾಗಿ ಮಾತಾಡಬೇಡ. ಅಮ್ಮ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ಮೊದಲು ನನ್ನ ಮೂಡ್ ಸರಿ ಇಲ್ಲ, ಅದನ್ನ ಇನ್ನಷ್ಟು ಹಾಳು ಮಾಡ್ಬಿಡು. ಬೆನ್ನ ಹಿಂದೆ ನಡೆಯೋದು ಕಣ್ಮುಂದೆ ಕಾಣಿಸಲ್ಲ ವೇದ. ನಾನ್ ಸುಳ್ಳು ಹೇಳ್ತಿಲ್ಲ, ಬಲೆ ಇದಾರ ಅವರು. ಅಮೂಲ್ಯ, ನಾಲ್ಗೆ 10 ಬಸ್ತಲೆ ಸ್ಟೇನ್ ಯೋರ್ ಲಿಮಿಟ್ಸ್. ನೀನು ನನ್ನ ತಾಯಿ ಬಗ್ಗೆ ಮಾತಾಡ್ತೀಯ. ಅಷ್ಟಕ್ಕೂ ನಾನೇ ನಿಮ್ಮಮ್ಮನ ಬಗ್ಗೆ ಇಲ್ದೇ ಇರೋದನ್ನ ಹೇಳ್ತಾ ಇಲ್ಲ. ಮಗನ ತಾಯಿ ವಿರುದ್ಧ ಎತ್ಕಟ್ಟು ಅಂತ ಕೆಟ್ಟ ಬುದ್ಧಿ ಅಂತೂ ನನಗ್ ದೇವ್ರಾಣೆ ಇಲ್ಲ. ನಾನಂತ ಚೀಪ್ ಕೆಲಸ ಮಾಡೋದೂ ಇಲ್ಲ. ಏನ್ ನಡೀತೋ ಅದನ್ನೇ ಹೇಳ್ತಾರೆ. ಅಮೂಲ್ಯ, ನೀನು ಒಂದೇ ಒಂದು ಮಾತು ಅಮ್ಮನ ಬಗ್ಗೆ ಮಾತಾಡೋದು ಸುಮ್ಮನೆ ಇರೋದಿಲ್ಲ. ನಾನ್ ಪದೇ ಪದೇ ಹೇಳಲ್ಲ ವೇದ. ಅಮ್ಮ ಅನ್ನೋ ಸ್ಥಾನಕ್ಕೆ ನೀನೆಷ್ಟು ಗೌರವ ಕೊಡ್ತೀಯೋ ನಾನು ಅಷ್ಟೇ ಗೌರವ ಕೊಡ್ತೀನಿ. ಯಾಕಂದ್ರೆ ನನಗೂ ಅಮ್ಮ ಇದ್ದಾರೆ. ಆದ್ರೆ ನಮ್ಮಮ್ಮ ನಿಮ್ಮಮ್ಮನ ತರ ಅಂತೂ ಅಲ್ಲ. ಅಂಡ್ ನಾನು ನಿನ್ ತರ ಅಲ್ಲ. ನಾವ್ ಅಮ್ಮ ಮಕ್ಕಳು ಜಗಳ ಆಡ್ತೀವಿ, ಅಷ್ಟೇ ಪ್ರೀತಿ ಮಾಡ್ತೇವೆ. ಅದೇ ನೀನು ಸ್ವಲ್ಪ ಓವರ್. ಬಾಯಿ ಮುಚ್ಚು ಅಮೂಲ್ಯ, ಸಾಕು. ನನ್ನ ಹತ್ರ ಹಿಂಗ್ ಕೇಳಿಸ್ಕೊಳ್ಳೋದಿಕ್ ಆಗೋದಿಲ್ಲ. ಅಮ್ಮ ಒಳ್ಳೆಯವಳ ಕೆಟ್ಟವಳು ಅಂತ ನೋಡಿ ಗೌರವಿಸೋದಿಕ್ಕೆ ಆಗೋದಿಲ್ಲ ಅಮೂಲ್ಯ. ಅವರು ಅಮ್ಮ ಗೌರವಿಸಬೇಕು ಅಷ್ಟೇ. ಅವರ ಮನ ಬೆಳೆಸೋದಿಕ್ಕೆ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗಲ್ಲ, ನನ್ನ ತಮ್ಮ ತಂಗಿಗೂ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತು. ನನಗೆ ಕೂಡ ಗೊತ್ತಿಲ್ಲದೆ ಯಾರನ್ನು ಯಾವುದನ್ನು ಒಳ್ಳೆಯದಕ್ಕೆ ಹೋಗ್ಬೇಡ. ತೂಕ ಕಡಿಮೆ ಆಗೋದು ನಿಂದು. ನೀನು ನಾರ್ಮಲ್ ಆಗಿ ಚರ್ಚೆ ಮಾಡು, ಸುಮ್ಮನೆ ಎಕ್ಸಾಕ್ಟ್ ಆಗ್ಬೇಡ. ನೀನ್ ಹೇಳಿದ್ದೇನೆ ಎಲ್ಲ ಅಮ್ಮಂದ್ರು ಮಾಡ್ತಾರೆ. ಅದಕ್ಕೆ ಮಕ್ಕಳಿಗೆ ಅಮ್ಮಂದ್ರ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಇರೋದು. ನಿಮ್ಮಮ್ಮನೂ ಅಷ್ಟೇ ಮಾಡಿರೋದು. ಅದ್ರಲ್ಲಿ ಏನ್ ಸ್ಪೆಷಲ್ ಇಲ್ಲ. ಇದೆ ಸ್ಪೆಷಲ್ ಇದೆ, ಸ್ಪೆಷಲ್ ಇದೆ. ಎಲ್ಲ ತಾಯಿ ಇರೋ ಅವ್ರ ಹೆತ್ತ ಮಕ್ಕಳಿಗೆ ನನಗೆ ಆದ್ರೆ ನನ್ನ ತಾಯಿ ಇನ್ನೊಬ್ರು ಮಕ್ಕಳಿಗೆ ಮಾಡಿದಾಳೆ. ಅದು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ. ಎಸ್ 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 ನಾವ್ ಯಾರು ಸುಹಾಸಿನಿ ವಸಿಷ್ಠ ಮಕ್ಕಳೇ ಅಲ್ಲ. ನಾವ್ ಯಾರು ಇದಕ್ಕಿನ್ನೊಂದು ಎಕ್ಸಾಂಪಲೇ ಇಲ್ಲ. ಅದಕ್ಕೆ ನಂಗೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿನೇ ರೆಸ್ಪೆಕ್ಟ್. ಅಂದ್ರೆ ನಿಮ್ಮಮ್ಮ ಬೇರೆನಾ? ಹೌದು, ನಮ್ಮಮ್ಮ ಬೇರೆನೆ. ಸುಹಾಸಿನಿ ಅಮ್ಮ ನಮ್ಗೆಲ್ಲ ಚಿಕ್ಕಮ್ಮ ಆಗ್ಬೇಕು. ಸ್ವಂತ ಅಕ್ಕನ ಮಕ್ಕಳೇ ತನ್ನ ಮಕ್ಕಳು ಅಂತ ನಮ್ಮದೆಲ್ಲ ಸಾಕಿದ್ದಾರೆ. ಹಾಗಾದ್ರೆ ನಿಮ್ಮಮ್ಮ ಈಗ ಎಲ್ಲಿದ್ದಾರೆ? ಅವರಿಲ್ಲ ಅಮೂಲ್ಯ, ಅವ್ರು ತೀರ್ಕೊಂಡ್ಬಿಟ್ರು. ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಆಗ್ಲಿಂದ ನಮ್ಮನ್ನು ಬೆಳೆಸಿದ್ದು ನಮ್ ಚಿಕ್ಕಮ್ಮ. ಯಾರಿಗೂ ನಮ್ಮ ಹೆತ್ತ ತಾಯಿ ನೆನಪಾಗದಿರೋಷ್ಟು ಪ್ರೀತಿ ಕೊಟ್ಟು ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ. ಅದಕ್ಕೆ ಅವ್ರನ್ನ ತುಂಬಾ ಸ್ಪೆಷಲ್. ಇದನ್ನ ಯಾರು ಮಾಡೋದಿಲ್ಲ ಅಮೂಲ್ಯ. ಯಾರಂದ್ರೆ ಯಾರು ಮಾಡಲ್ಲ. ಅದಕ್ಕೆ ಅವ್ರಂದ್ರೆ ನನಗೆಲ್ಲಾನು. ಅವ್ರಿಗೆ ಎಷ್ಟು ಗೌರವ ಕೊಟ್ಟರು ಅದು ಕಡಿಮೆನೆ. ಇನ್ನು ಮುಂದೆ ಆದ್ರೂ ಪೂರ್ವಾಪರ ತಿಳ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡು. ಧ್ರುವ, ನಮ್ಮ ಪ್ರಜ್ವಲ್ ಹೇಳಿರೋ ಪ್ರಕಾರ ವೈದೇಹಿ ಅನ್ನೋ ಹೆಸರು ನಮ್ಮ ಮಂದೆ ಅಂತ ಅನಿಸಿದೆ. ಎಸ್ ವಿಕಿ, ಇಷ್ಟು ದಿನ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮಮ್ಮ ಯಾರು, ಎಲ್ಲಿದ್ದಾರೆ, ಅವ್ರ ಹೆಸರೇ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಮ್ಮಮ್ಮ ಯಾರು, ಅವ್ರ ಹೆಸರು ಏನು ಅಂತ ಗೊತ್ತಾಗಿದೆ. ಸೊ ಇನ್ಮೇಲೆ ನಮ್ಮಮ್ಮನ ಹುಡುಕೋದು ಅಷ್ಟು ಕಷ್ಟ ಆಗಲ್ಲ. ಪ್ರಜ್ವಲ್ ಕೂಡ ಅದನ್ನೇ ಹೇಳ್ದ. ನಮ್ಮಮ್ಮನ ಹೆಸರು ಗೊತ್ತಾಗಿದೆ, ಅವ್ರ ಐಡೆಂಟಿಟಿ ಸಿಕ್ಬಿಟ್ರೆ ಅವ್ರನ್ನ ಹುಡ್ಕೋದೇನು ಕಷ್ಟ ಆಗಲ್ಲ, ಈಸಿಯಾಗಿ ಹುಡುಕ್ಬೋದು. ಹೇಗಿದ್ರು ಅಮ್ಮನ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ ಅಲ್ವಾ? ಬಾ ಅಣ್ಣನ ಹತ್ರ ಹೋಗಿ ಎಲ್ಲ ಹೇಳೋಣ. ಬೇರಾದ್ರೂ ಇಷ್ಟು ದಿನನೇ ಕಾದಿದೀವಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ. ನಾವು ನಮ್ಮಮ್ಮನ ಹುಡುಕೋ ಜರ್ನಿಲಿ
ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ನಾವು ನಮ್ಮಮ್ಮನ ಹುಡ್ಕೋ ದಾರಿಲಿ ಟ್ರಾವೆಲ್ ಮಾಡಬೇಕಾಗಿರೋದು ತುಂಬಾನೇ ಇದೆ. ಅಂಡ್ ಈ ಒಂದು ಜರ್ನಿಲಿ ಇನ್ನೂ ಅದೆಷ್ಟು ಆಬ್ಸ್ಟಿಕಲ್ಸ್ ಬರುತ್ತೋ ಏನೋ. ದುಡುಕಿ ಎಲ್ಲ ಎಡವಟ್ ಮಾಡ್ಕೊಂಡು ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ. ನಾವು ಎಮೋಷ್ನಲ್ ಆಗಿ ಅಗ್ರಜಂಗೆ ಹೇಳಿದ್ವಿ ಅಂತ ಅನ್ಕೋ, ಆಮೇಲೆ ಅವ್ನು ನಮ್ಮ ಮೇಲೆ ಕೋಪ ಮಾಡಿಕೊಂಡು ಎಲ್ಲ ಪ್ಲಾನ್ ಫ್ಲಾಪ್ ಆಗಿ ಎಲ್ಲ ಅಲ್ಲೇ ಮುಗ್ದೋಗುತ್ತೆ. ಸರಿಯಾಗಿರೋ ಪ್ರೂಫ್ ಸಿಗಲಿ, ಆಮೇಲೆ ನಾವೇ ಮಾತಾಡೋಣ. ಸರಿ ವಿಕಿ. ನನ್ನ ಹೆಸರು ವೈದೇಹಿ. ವೈದೇಹಿ ವೈದೇಹಿ ವೈದೇಹಿ. ಹಾಗಾದ್ರೆ ನೀವ್ ನಿಜವಾದಮ್ಮ ಯಾರು? ಅವ್ರು ನೋಡಕ್ ಹೇಗಿದ್ರು? ಅವ್ರ ಫೋಟೋ ತೋರ್ಸು. ಈ ಥರ ತಾನೇ ತೋರಿಸು. ಅವ್ರ ಫೋಟೋ ಇಲ್ವಾ? ಯಾಕೆ ವೇದಾಂತ್? ಬೇಕು ಅಂತ ಇಟ್ಟಿಲ್ಲ ಮೌಲ್ಯ. ಮನಸ್ಸಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ಗಳನ್ನ ಇಟ್ಕೊಳ್ಬಾರ್ದು. ಒಂದ್ ವೇಳೆ ಇದ್ರೆ ಯಾವ ಸಂಬಂಧನೂ ಪ್ಯೂರ್ ಆಗಿ ಉಳಿಯೋದಿಲ್ಲ. ಅರ್ಥ ಆಗ್ಲಿಲ್ಲ. ಸುಹಾಸಿನಿ ಅಮ್ಮ ನಮ್ಮ ಹೆತ್ತ ತಾಯಿಯಲ್ಲ ಅಂತ ನನಗೆ ಮಾತ್ರ ಗೊತ್ತಿರೋದು. ವಿಕ್ರಾಂತ್, ಧ್ರುವ, ಆದ್ಯ ಇವ್ರು ಯಾರಿಗೂ ನಮ್ಮ ತಾಯಿ ಸತ್ತೋಗಿದ್ದಾರೆ ಅನ್ನೋ ಸುಳ್ಳು ಕೂಡ ಇಲ್ಲ. ಅವರೆಲ್ಲ ಇವ್ರನ್ನೇ ಸ್ವಂತ ಅಮ್ಮ ಅಂತ ಅನ್ಕೊಂಡಿದ್ದಾರೆ. ಆ ಭಾವನೆ ಹಾಳಾಗಬಾರ್ದು ಅಂದ್ರೆ ಎರಡಮ್ಮ ಇರಬಾರ್ದು ಮೌಲ್ಯ. ಹಳೆ ನೆನಪು ಕೂಡ ಇರಬಾರ್ದು. ಅದಕ್ಕೆ ನಾನು ವಿಕ್ರಾಂತ್, ಧ್ರುವ, ಆದ್ಯ ಯಾರಾದ್ರೂ ವಿಚಾರ ಡಿಸ್ಕಸ್ ಕೂಡ ಮಾಡಿಲ್ಲ. ವೇದಾಂತ್, ನಿಮ್ಮಮ್ಮ ನೋಡೋಕ್ ಹೇಗಿದ್ರು? ನಂಗೆ ಅವ್ರ ಮುಖಾನ ನೆನಪಿಲ್ಲ ಮೌಲ್ಯ. ಯಾಕಂದ್ರೆ ನಾನು ಸುಹಾಸಿನಿಯ ಮನೆಯಿಂದ ನಿಜವಾದ ಅಮ್ಮ ಅನ್ಕೊಂಡ್ ಬೆಳೆದೆ. ನಾನು ಹೆತ್ತ ತಾಯಿನ ನೋಡ್ಬೇಕು, ನೆನಪು ಮಾಡ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಹಾಗನ್ನಿಸ್ತಾ ಇರೋ ಹಾಗೆ ಈ ಅಮ್ಮ ನೋಡ್ಕೊಂಡಿದ್ದಾರೆ. ಅಮೂಲ್ಯ, ನೀನು ಅಷ್ಟೇ. ಈ ವಿಚಾರನ ಯಾರ ಹತ್ರನೂ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ. ಇನ್ಫ್ಯಾಕ್ಟ್ ನಾನು ಈ ಸತ್ಯನ ನಿನ್ಗೆ ಮದುವೆ ಆಗೋಕ್ಕೂ ಮೊದಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಸರಿಯಾದ ಸಂದರ್ಭ ಸಿಗ್ಲಿಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಯಾವತ್ತಿಗೂ ನಾನು ನೀನು ವಿಚಾರದ ಬಗ್ಗೆ ಮಾತಾಡಬಾರ್ದು. ಅಷ್ಟೇ ಅಲ್ಲ, ಈ ವಿಚಾರ ಇಟ್ಕೊಂಡು ನೀನು ಸುಹಾಸಿನಿ ಅಮ್ಮನ್ನು ಹರ್ಟ್ ಮಾಡೋದಾಗ್ಲಿ, ಅವ್ರ ಜೊತೆ ಜಗಳ ಮಾಡೋದಾಗ್ಲಿ, ಅಥವಾ ನಾನು ಹೆತ್ತ ತಾಯಿ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡೋದಾಗ್ಲಿ ಮಾಡಬಾರ್ದು. ಈಗ ನಿನಗೆ ಸತ್ಯ ಏನು, ನನ್ನ ಭಾವನೆಗಳೇನು ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಇನ್ನು ಮುಂದೆ ಆದ್ರು ಅವ್ರ ಜೊತೆ ಹಗುರವಾಗಿ ಮಾತಾಡ್ಬೇಡ. ಗೌರವದಿಂದ ನೋಡ್ಕೊ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಮೂಲ್ಯ, ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ನನ್ನ ಹೆತ್ತ ತಾಯಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ. ಹಾಗೆ ಇದ್ಯಾವುದೂ ವಿಕ್ರಾಂತ್, ಧ್ರುವನ್ ಜೊತೆ ಪ್ಲೀಸ್ ಡಿಸ್ಕಸ್ ಮಾಡಬೇಡ. ಇನ್ ಯಾವತ್ತಿಗೂ ಸುಹಾಸಿನಿ ಅಮ್ಮನೇ ನನ್ನ ತಾಯಿ ಅನ್ನೋದು ನಿನ್ನ ಮೈಂಡಲ್ಲಿ ಇರಲಿ. ಇದಕ್ಕೂ ಮೀರಿ ಈ ವಿಚಾರದ ಬಗ್ಗೆ ನೀನು ಡಿಸ್ಕಸ್ ಮಾಡೋದು ನಾನು ತುಂಬಾ ಹರ್ಟ್ ಮಾಡುತ್ತೆ. ಹೆಚ್ಚೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಇದೇ ಕಾರಣಕ್ಕೆ ವೇದಾಂತ್ ಸುಹಾಸಿನಿ ಅತ್ತೆ ಬಗ್ಗೆ ಇಷ್ಟೊಂದು ಪ್ರೊಟೆಕ್ಟಿವ್ ಆಗಿದ್ದಾನೆ. ಇಲ್ಲಿವರೆಗೂ ವೇದಾಂತ್ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಹತ್ರ ಸಾರಿ ಕೇಳು ಅಂತ ಹೇಳೋದ್ರಲ್ಲಿ ಕೂಡ ತಪ್ಪಿಲ್ಲ. ನಾನೇ ವೇದಾಂತ್ ಮೇಲೆ ಕೋಪ ಮಾಡಿಕೊಂಡು ಅವನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಸುಹಾಸಿನಿ ಅತ್ತೆ ಇವ್ರನ್ನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟಿರ್ಬೇಕು. ಇವ್ರಿಗೆ ಯಾವತ್ತೂ ತಾಯಿ ಇಲ್ಲ ಅನ್ನೋ ಕುರುಕ್ ಕಾಡ್ದೇ ಇರೋ ತರ ನಾನೇ ನಿನ್ ತಾಯಿ ಅಂತ ಎಲ್ಲ ಮಕ್ಕಳನ್ನು ನಂಬಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಸುಹಾಸಿನಿ ಅತ್ತೆ ತುಂಬಾ ಗ್ರೇಟ್ ಅನ್ಸುತ್ತೆ. ನಾನೇ ಇಷ್ಟು ದಿನ ಅತ್ತೆ ಬಗ್ಗೆ ಏನೇನೋ ಅಂದ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನಗೆ ಅವ್ರ ದರ್ಪ ಶ್ರೀಮಂತಿಕೆ ಬಗ್ಗೆ ಇರೋ ಅಹಂಕಾರದ ಮುಖ ಮಾತ್ರ ಕಾಣಿಸ್ಬಿಡ್ತು. ವೇದಾಂತ್ ಹೇಳೋದು ನಿಜ. ಪೂರ್ವ ಪರ ಗೊತ್ತಿಲ್ಲದೆ ಯಾರ ಬಗ್ಗೆನೂ ಜಡ್ಜ್ಮೆಂಟ್ ತಗೊಳ್ಬಾರ್ದು. ಈ ವಿಚಾರದಲ್ಲಿ ನಾನೇ ಸೋತ್ಬಿಟ್ಟೆ ಅನ್ಸುತ್ತೆ.
ವಿಕ್ಕಿ ಇನ್ನೂ ಇಲ್ಲೇ ಇದೆಯಾ? ಆರ್ತಿ ಅದಕ್ಕೆ ನಿನ್ನ ಹುಡುಕ್ತಿದ್ದಾರೆ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ವಿಕ್ಕಿ ಎಮೋಷನ್ ಆಗಿದ್ಯಾ? ಏನಾಯ್ತು? ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಧ್ರುವ. ಅದಕ್ಕೆ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಕೊಟ್ಟು. ಧ್ರುವ, ಅಮ್ಮ ನಮ್ಮ ಜೊತೆ ನಮ್ಮ ಮನೇಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ದಿನ ಅವ್ರನ್ನ ನೋಡ್ಕೊಂಡು ಸಂತೋಷವಾಗಿರ್ಬೋದಿತ್ತು. ನಿಂಗೆ ಗೊತ್ತಾ, ಇವತ್ತು ಆನ್ಲೈನಲ್ಲಿ ಅಮ್ಮಂಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ಕಪ್ ಆರ್ಡರ್ ಮಾಡಿದೆ. ಇಲ್ಲಿ ನೋಡು. ಧ್ರುವ, ಅಮ್ಮ ನಮ್ಮ ಮನೆಗೆ ಬಂದ್ಮೇಲೆ ಇದೇ ಕಪ್ಪಲ್ಲಿ ಕಾಫಿ ಕುಡಿಬೇಕು ಡೈಲಿ. ಹೌದು ವಿಕ್ಕಿ, ಅಮ್ಮ ಬಂದ್ಮೇಲೆ ಡೈಲಿ ನಾನೇ ಕಾಫಿ ಮಾಡ್ಕೊಡ್ತೀನಿ. ಅವರು ನಾನ್ ಮಾಡಿದ ಕಾಫಿನೇ ಕುಡಿಬೇಕು. ಧ್ರುವ, ನಿನ್ ಕಾಫಿ ನಾನು ಕುಡ್ದೀನಿ, ಚೆನ್ನಾಗಿರಲ್ಲ. ಆಕ್ಚುಲಿ ನಮ್ಮ ಮನೇಲಿ ಚೆನ್ನಾಗಿ ಕಾಫಿ ಮಾಡೋರು ಅಂದ್ರೆ ವೈಜಯಂತಿ ಅಮ್ಮ. ನಮ್ ನಿಜವಾದಮ್ಮ ವೈಜಯಂತಿ ಅಮ್ಮನ ಕಾಫಿ ಕುಡಿಬೇಕು, ತುಂಬಾ ಇಷ್ಟಪಡ್ತಾರೆ. ನಮ್ಮ ಅಮ್ಮಂಗೆ ವೈಜಯಂತಿ ಅಮ್ಮನೇ ಕಾಫಿ ಮಾಡ್ಕೊಡ್ಲಿ, ನನ್ಗೇನ್ ತಕರಾರಿಲ್ಲಪ್ಪ. ಇನ್ನು ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಲ್ಲ ರಾಕ್ಷಸಿ. ಮಕ್ಕಳನ್ನ ಸಾಕಿ ಬೆಳೆಸಿರೋ ವಿಚಾರದಲ್ಲಿ ಅತ್ತೆ ಗ್ರೇಟೇ ಇರ್ಬೋದು. ಆದ್ರೆ ಅದೊಂದು ವಿಚಾರ ಬಿಟ್ರೆ ಅತ್ತೆ ಯಾವಾಗ್ಲೂ ಸುಹಾಸಿನಿ ವಸಿಷ್ಠ ಆಗಿ ಕಾಣ್ತಾರೆ. ಅವ್ರು ಏನೇ ಒಳ್ಳೇದ್ ಮಾಡಿದ್ರು ಅದು ತನ್ನ ಅಕ್ಕನ ಮಕ್ಳಿಗೆ ಮಾತ್ರ, ಬೇರೆಯವ್ರಿಗಲ್ಲ. ಅವ್ರು ಒಳ್ಳೆ ಹೊಂದವರೇ ಆಗಿದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಆಗ್ಲಿ ನನ್ನ ತಂಗಿರ ಹತ್ರ ಆಗ್ಲಿ ಅಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರ್ಲಿಲ್ಲ. ನಮ್ಮ ಮನೇಲಿ ಎಲ್ರಿಗೂ ಇವರು ಒಂದಲ್ಲ ಒಂದು ರೀತಿನಲ್ಲಿ ಅವಮಾನ ಮಾಡ್ತಾನೆ ಬಂದಿದ್ದಾರೆ. ಒಳ್ಳೆಯವ್ರು ಅನ್ಸ್ಕೊಂಡವ್ರು ಯಾರು ಈ ರೀತಿ ನಡ್ಕೊಳ್ಳಲ್ಲ. ಅಲ್ಲಿಗೆ ಇವ್ರದ್ದು ಒಳಗೊಂದು ಹೊರಗೊಂದು ಸ್ವಭಾವ ಅನ್ನೋದು ಪಕ್ಕ. ನಾನು ಹೀಗೆ ಅವ್ರ ಬಗ್ಗೆ ಒಂದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಿದ್ದೇನೋ, ವೇದಾಂತ್ ಕೂಡ ಅವ್ರ ಬಗ್ಗೆ ಒಂದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಿರ್ಬೋದಲ್ಲ. ಸತ್ಯ ಬೇರೆನೇ ಇರ್ಬೋದು. ಸುಹಾಸಿನಿ ವೇದಾಂತ್ ಅನ್ಕೊಂಡಿರೋ ತರ ಗ್ರೇಟ್ ಕ್ಯಾರೆಕ್ಟರ್ ಅಲ್ದೇನೂ ಇರ್ಬೋದಲ್ವಾ. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಕಾಲ್ ಮಾಡ್ತೀನಿ. ಧ್ರುವ, ನಮ್ಮ ಅಮ್ಮನ ಬಗ್ಗೆ ನಾಳೆ ಇನ್ನೊಂದು ನ್ಯೂಸ್ ಗೊತ್ತಾಗ್ಬೋದೇನೋ ಅಂತ ಹೇಳ್ದ ಪ್ರಜ್ವಲ್. ಮೇ ಬಿ ಅವ್ರಿರೋ ಲೊಕೇಶನ್ ಏನಾದರೂ ಗೊತ್ತಾಗ್ಬೋದಾ? ವಿಕ್ಕಿ, ಅಮ್ಮನ ಬಗ್ಗೆ ಎಲ್ಲ ಗೊತ್ತಾದ ತಕ್ಷಣ ಆ ಸುವಾಸಿನ ಕತ್ತಿರ್ದು ಆಚಾಕ್ಬೇಕು. ಲೈಫಲ್ಲಿ ಯಾವತ್ತೂ ನಮ್ಗೆ ಕಾಣಿಸ್ಕೋಬಾರ್ದು, ಎಲ್ಲಾದ್ರೂ ದೂರ ಕಳಿಸ್ಬೇಕು. ಕೂಲ್ ಧ್ರುವ, ಕೂಲ್. ಪೇಷನ್ಸ್ ಕಳ್ಕೊಳ್ಳೋದು ಬೇಡ. ನಮ್ದೇ ಅಂತ ಒಂದು ಟೈಮ್ ಬರುತ್ತೆ, ಆವಾಗ ಕೆಲಸನ ನಾವೇ ಮಾಡೋಣ. ಈಗ ನಾವು ಪ್ರೂಫ್ ಇಲ್ಲದೆ ಏನೇ ಮಾಡಿದ್ರು ತಪ್ಪಾಗುತ್ತೆ. ನಾವೇನೇ ಮಾಡಿದ್ರು ಸರಿಯಾಗಿರೋ ಪ್ರೂಫ್ ಸಿಗ್ಬೇಕು. ಇಲ್ಲ ಅಂದ್ರೆ ಆ ಸುಹಾಸಿನಿ ನಮ್ಮ ಮೇಲೆ ತಿರುಗಿ ಬೀಳ್ತಾಳೆ. ಸಾಕ್ಷಿ ಇಟ್ಕೊಂಡು ಮಾಡೋದಕ್ಕೆ ಅವಳ ಸಾಕ್ಷಿಗಳು ಉಳಿಸಿದ್ರೆ ತಾನೆ. ಎಂತ ಕ್ರಿಮಿನಲ್ ಆದ್ರೂ
ಏನಾದರೂ ಒಂದು ಕ್ಲೂ ಬಿಟ್ಟಿರ್ತಾನಂತ. ನಾನು ಅದೇ ಹೋಪಲ್ಲಿದ್ದೀನಿ. ಸುಹಾಸಿನಿ ಹೆವಿ ಬ್ರಿಲಿಯಂಟ್ ಹೌದು, ಅವಳು ಇನ್ನೂ ದೊಡ್ಡ ಕ್ರಿಮಿನಲ್ಲು ಹೌದು, ಬಟ್ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಅವಳು ಕ್ಲೂ ಉಳಿಸಿದ್ರು ನಮಗೆ ಗೊತ್ತಾಗ್ಬೇಕಲ್ಲ ವಿಕ್ಕಿ. ಅದಕ್ಕೆ ಬೇರೆ ದಾರಿ ಇದೆ ಧ್ರುವ. ನಾವು ಇಷ್ಟು ದಿನ ಅಗ್ರಜನ್ ಮದುವೆ ಆಗಲಿ, ರೌಡಿ ನದ್ ನಿಮ್ ಮನೆಗೆ ಬರಲಿ ಅಂತ ಕಾಯ್ತಾ ಇದ್ವಿ. ಈಗ ರೌಡಿ ನದ್ ನಿಮ್ ಮನೆಗೆ ಬಂದಾಗಿದೆ. ಈ ಸುಹಾಸಿನಿ ಬಗ್ಗೆ ರೌಡಿ ನದ್ನಿ ಹತ್ರ ಎಲ್ಲ ಹೇಳ್ಬಿಡೋಣ. ಆಗ ಅವಳು ಹೇಗಿದ್ರು ಅಗ್ರಜನ್ ಹೇಳೇ ಹೇಳ್ತಾಳೆ. ಅಂಡ್ ದೆನ್ ಅಗ್ರಜನ್ಗೆ ಸುಹಾಸಿನಿ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಆಮೇಲೆ ನೋಡೋಣ ಸುಹಾಸಿನಿಗೆ ಏನ್ ಮಾಡ್ಬೋದು ಅಂತ. ಸರಿ ವಿಕ್ಕಿ, ಗುಡ್ ನೈಟ್. ಹಲೋ, ನ್ಯೂಸ್ ಪೇಪರ್ ಹಾಕೋಕ್ ಬರ್ತೀನಿ ಅಂತ ಹೇಳಿದ್ ನೀವೇ ಅಲ್ವೇನ್ರಿ? ಹೌದು ಸರ್, ನಾನೇ. ಮತ್ತೆ ಯಾಕೆ ಬರ್ಲಿಲ್ಲ? ಇಲ್ಲಿ ಬಂದು ನ್ಯೂಸ್ ಪೇಪರ್ ಬಂಡಲ್ ತಗೊಂಡು ಹೋಗ್ಬೇಕು ತಾನೆ? ಸರ್, ಇನ್ನೊಂದು 5 ನಿಮಿಷದಲ್ಲಿ ನಾನು ಇರ್ತೀನಿ. ಸರಿ. ಕಮ್ಮನ್ ಕಣ್ ತಪ್ಸಿ ಹೇಗಾದ್ರೂ ನಾನು ಆಚೆ ಹೋಗ್ಬೇಕು. ಏನ್ ಮಾಡ್ಲಿ? ಹಾ, ಅಂಜುಗೆ ಏನಾದ್ರು ಹೇಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಬೇಡ ಬೇಡ, ನಿದ್ದೆ ಗಣ್ಣಲ್ಲಿ ಬೇರೆ ಇದ್ದಾಳೆ. ಆಮೇಲೆ ಮ್ಯಾನೇಜ್ ಮಾಡು ಅಂತ ಹೇಳಿದ್ರೆ ನನಗೆ ಫಿಟ್ಟಿಂಗ್ ತಂದಿರ್ತಾಳೆ. ಏನ್ ಮಾಡ್ಲಿ? ನಾನೇ ನಾಜೂಕಾಗಿ ಆಚೆ ಹೋಗ್ಬಿಡ್ತೀನಿ. ಪ್ಯಾಂಟ್ ಟಿ ಶರ್ಟ್ ಹೇಳಿದ್ದೀನಿ. ಅಯ್ಯೋ, ಗಾಡಿಕಿ ಅಲ್ಲ, ಸ್ಕೂಟಿ ತಗೊಂಡ್ರೆ ಪೆಟ್ರೋಲ್ ಚಾರ್ಜ್ ಏನಾದ್ರು ಕೊಡ್ತಾರಾ? ದುಡಿಯೋದ್ರಲ್ಲೇ ಎಲ್ಲ ಉಳಿಸ್ಬೇಕು. ಪೇಪರ್ ಹಾಕೋದಕ್ಕೆ ಇದೇ ಕರೆಕ್ಟ್. ಥ್ಯಾಂಕ್ ಯು. ಅಮ್ಮು, ಕಾಫಿ ಯಾಕೋ ಸ್ಟ್ರಾಂಗ್ ಅನಿಸ್ತಾ ಇಲ್ವಾ? ಅಲ್ವಾ, ನಾನು ಅದೇ ಕೇಳ್ಬೇಕು ಅಂದ್ಕೊಂಡೆ. ಆರ್ತಿ ಯಾವತ್ತು ಇಷ್ಟು ಸ್ಟ್ರಾಂಗ್ ಕಾಫಿ ಮಾಡಲ್ಲ ಅಲ್ವಾ? ಇವತ್ತಾಕೆ ಹೀಗ್ ಮಾಡಿದಾಳೆ? ತುಂಬಾನೇ ಕೈ ಇದೆ, ಕುಡಿಯಕ್ ಆಗ್ತಾ ಇಲ್ಲ. ಅದಕ್ಕೆ ನಾವೇನೇ ಕೆಲಸ ಮಾಡೋದಿದ್ರು ಮೊದ್ಲು ಮನ್ಸು ಸಿಹಿಯಾಗಿರ್ಬೇಕು. ಇಲ್ಲ ಅಂದ್ರೆ ಇದೇ ತರ ಏನ್ ಮಾಡಿದ್ರು ಕಹಿಯಾಗಿರತ್ತೆ. ಯಾಕಮ್ಮು ಹೀಗೆ ಹೇಳ್ತಾ ಇದ್ಯಾ? ಆರ್ತಿಗೇನಾಯ್ತು? ಅನ್ಫಾರ್ಚುನೇಟ್ಲಿ ಅಕ್ಕನ ಮನ್ಸು ಕಹಿಯಾಗಿದೆ. ಅದಕ್ಕೆ ಅರ್ಥ ಆಗಿಲ್ಲ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ತಾರೆ. ಇದ್ಯಾ ಹೊಸ ಅಧ್ಯಾಯ? ಹಳೇದೆ. ಅದಕ್ಕೆ ಬಾವ ಅಕ್ಕನ್ಗೆ ಟೈಮ್ ಕೊಡ್ತಿಲ್ವಂತೆ. ಯಾವಾಗ ನೋಡಿದ್ರು ಕೆಲ್ಸ ಅಂತಿರ್ತಾರಂತೆ. ಇತ್ತೀಚೆಗೆ ಬಾವ ಅಕ್ಕನ ತುಂಬಾ ಅವಾಯ್ಡ್ ಮಾಡ್ತಿದಾರಂತೆ. ಅದಕ್ಕೆ ಅಕ್ಕ ಬಾವನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ವಿಕ್ಕಿಯಣ್ಣ ಮಾತ್ರ ಅಲ್ಲ, ಸಾರ್ಥಕ್ ಕೂಡ 3 ಹೊತ್ತು ಆಫೀಸು ಅನ್ಕೊಂಡಿದ್ದಾರೆ. ಅವ್ರಿಗೆ ಆಫೀಸೇ ಮನೆ, ಕಾಂತಾನೆ ಹೆಂಡತಿ ಆಗಿದ್ದಾರೆ. ಆದ್ರೆ ಒಂದು ಖುಷಿ ಪಡೋ ವಿಷಯ ಏನಪ್ಪಾ ಅಂತಂದ್ರೆ, ಸಾರ್ಥಕಿಗೆ ನಾನು ಏನೇ ಬೈದ್ರು ಸೈಲೆಂಟ್ ಆಗ್ತಾರೆ. ಅದಕ್ಕೆ ನಾ ಸುಮ್ನೆ ಇದೀನಿ. ಇಲ್ಲ ಅಂದ್ರೆ ಯಾವತ್ತೋ ಬೆಂಡೆತ್ತಿದೆ. ಅಕ್ಕ ಪಾಪ ನಿಮ್ ತರ ಅಲ್ವಲ್ಲ. ಅದಕ್ಕೆ ಅವಳು ಸಾಧು ಪಾಪಚ್ಚಿ, ಭಾವ ಚಾಲಾಕಿ ಕೀಲಾಡಿ. ದೇವ್ರು ಯಾವಾಗ್ಲೂ ವಿರುದ್ಧ ಸ್ವಭಾವದವ್ರನ್ನೇ ತಗ್ಲಾಗ್ತಾನೆ. ನಾನು ಸಾರ್ಥಕ್, ನೀನು ಅಣ್ಣ, ಎಲ್ಲ ಉಲ್ಟಾ ಪುಲ್ಟಾ ಜೋಡಿ. ದೇವ್ರಿಗೆ ಆಟ ಅನ್ಭವಿಸೋದ್ ನಾವೇ ತಾನೆ. ಅದಕ್ಕೆ ಅಕ್ಕ ಬೇಜಾರ್ ಮಾಡ್ಕೊಂಡು 15 ದಿನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತಿದ್ಲು. ಅದಕ್ಕೆ ಹಿಂಗೆ ಬಿಟ್ರೆ ತೀರಾ ವಿಕೋಪಕ್ಕೆ ಹೋಗುತ್ತೆ ಅನ್ಸ್ತದೆ. ಅದಕ್ಕೆ ಹೇಗಾದ್ರೂ ಮಾಡಿ ಗಂಡ ಹೆಂಡತಿ ಜಗಳಕ್ಕೊಂದು ಪರಿಹಾರ ಕಂಡಿಡ್ಬೇಕು. ಓಕೆ, ಈ ವಿಷಯನ ನಾವೇ ಡೈರೆಕ್ಟ್ ಆಗಿ ಅಣ್ಣನ ಹತ್ರ ಮಾತಾಡ್ಬಿಡೋಣ. ನೀನ್ ಹೇಳ್ದಂಗೆ ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ಹಲೋ, ನಿನ್ ಹತ್ರ ಮಾತಾಡ್ಬೇಕು. 1 ನಿಮಿಷ ಬರ್ತೀಯಾ? ಬರ್ತಾರಂತ? ಚಾಮುಂಡಿ ಕದ್ಮೇಲೆ ಬರ್ಲೇಬೇಕು. ಇದು ವಸಿಷ್ಠ ವಂಶದ ಅಲಿಖಿತ ನಿಯಮ. ಮನೇಲಿ ಇಟ್ಕೊಂಡು ಮನೆಯವ್ರಿಗೆ ಕಾಲ್ ಮಾಡೋದು ಅಂದ್ರೆ ಜಗತ್ತಲ್ಲಿ ನೀವು ಒಬ್ರೆ. ಏನ್ ವಿಷಯ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಣ್ಣ. ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಫೋನಲ್ಲೆಲ್ಲ ಮಾತಾಡೋ ವಿಷಯ ಅಲ್ಲ ಅಣ್ಣ, ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸಾಲ್ವ್ ಆಗೋದು. ಇವತ್ತು ನಿಂಗೆ ಏನ್ ಕೆಲಸ ಇದೆ?
ಇವತ್ತು ತುಂಬಾ ಕೆಲಸ ಇದೆ ಅದ್ಯಾ. ಬಾಂಬೆಯಿಂದ ಕ್ಲೈಂಟ್ಸ್ ಬರ್ತಿದ್ದಾರೆ, ಅವ್ರ ಜೊತೆ ಮೀಟಿಂಗ್ ಇದೆ. ಅಂಡ್ ದೆನ್ ನಾನು ಹೋಗ್ರಜಾ ಒಂದ್ ಸೈಟ್ ವಿಸಿಟ್ ಮಾಡ್ಬೇಕು. ಆಮೇಲೆ ಹೊಸ ಬ್ರಾಂಚ್ ಬಗ್ಗೆ ಡಿಸ್ಕಷನ್ ಇದೆ, ಅದನ್ನೆಲ್ಲ ಇದೆ. ಇವತ್ತಂತೂ ರಜಾ ಹಾಕಕ್ಕಾಗಲ್ಲ, ಮೊದ್ಲೇ ಹೇಳ್ಬಿಟ್ಟಿದೀನಿ. ಅಣ್ಣ ನೀನ್ ಇವತ್ತು ಎಷ್ಟೇ ಬಿಸಿ ಆಗಿದ್ರು ಆಫೀಸಿಗೆ ಹೋಗಾಗಿಲ್ಲ, ರಜಾ ಹಾಕ್ಲೇಬೇಕು. ನೀನ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಓ, ಮಾತಾಡೋಕೆ ಅಂತಾನೆ ರಜಾ ಹಾಕ್ಬೇಕಾ? ಅಗ್ರಜ ಪರ್ಮನೆಂಟ್ ಆಗಿ ನನ್ನ ಹಣೆ ಮೇಲೆ ಬರೆ ಹಾಕ್ಬಿಡ್ತಾನೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ನಿನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನೀನ್ ಕ್ಲಾರಿಟಿ ಕೊಡ್ಲೇಬೇಕು. ಕಂಪ್ಲೇಂಟಾ? ಹೌದಣ್ಣ, ಇತ್ತೀಚೆಗೆ ನೀನ್ ಯಾಕೋ ಆರ್ತಿಗೆ ಟೈಮ್ ಕೊಡ್ತಿಲ್ವಂತೆ. ಅದಕ್ಕೆ ಅವಳು ನಿನ್ನ ಬೇಜಾರ್ ಮಾಡ್ಕೊಂಡು ತವ್ರ ಮನೆಗೆ ಹೋಗೋ ಪ್ಲಾನಿಂಗ್ ಅಲ್ಲಿ ಇದ್ದಾಳೆ.